ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ನಿರ್ಜಲ ಏಕಾದಶಿ ಅಂತ ಕರೆಯಲಾಗುತ್ತದೆ. ವರ್ಷದಲ್ಲಿ 24 ಏಕಾದಶಿಗಳು ಬರುತ್ತವೆ. ಎಲ್ಲ 24 ಏಕಾದಶಿಗಳು ಕೂಡ ಅದರದೇ ಆದ ವಿಶಿಷ್ಟವಾದ ಮಹತ್ವವನ್ನು ಹೊಂದಿದೆ. ಈ ವರ್ಷದಲ್ಲಿ ಬರುವಂತಹ ಎಲ್ಲ 24 ಏಕಾದಶಿಗಳಲ್ಲಿ ಅತ್ಯಂತ ಕಠಿಣವಾದ ಉಪವಾಸದ ಏಕಾದಶಿ, ಅತ್ಯಂತ ಕಠಿಣ ಏಕಾದಶಿ ಎಂದರೆ ಈ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ನಿರ್ಜಲ ಏಕಾದಶಿ. ಅನ್ನ ನೀರು ಏನನ್ನೂ ಕೂಡ ಸೇವನೆಯನ್ನು ಮಾಡದೆ ಮಾಡುವಂತಹ ಏಕಾದಶಿಯೇ ನಿರ್ಜಲ ಏಕಾದಶಿ. ಎಲ್ಲ ಏಕಾದಶಿಗಳಲ್ಲೂ ನೀರನ್ನಾದರೂ ಸಹ ನಾವು ಸೇವನೆಯನ್ನು ಮಾಡ್ತೀವಿ. ಆದರೆ ಈ ನಿರ್ಜಲ ಏಕಾದಶಿಯ ದಿನದಂದು ನೀರನ್ನು ಸಹ ಸೇವನೆ ಮಾಡದೆ ಕಠಿಣವಾದ ಏಕಾದಶಿಯ ಉಪವಾಸದ ವ್ರತದ ಆಚರಣೆಯನ್ನು ಮಾಡಬೇಕು. ಈ ನಿರ್ಜಲ ಏಕಾದಶಿಯು ಈ ಬಾರಿ 2026ರಲ್ಲಿ ಯಾವ ದಿನ ಬಂದಿದೆ, ಈ ನಿರ್ಜಲ ಏಕಾದಶಿಯ ಮಹತ್ವವೇನು, ಜೊತೆಗೆ ಏಕಾದಶಿಯ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ, ಹಾಗೆಯೇ ಪಾರಣ ಸಮಯ ಅಂದರೆ ಏಕಾದಶಿ ಎಂದು ಉಪವಾಸ ಮಾಡಿರ್ತೀವಲ್ಲ ಆ ಉಪವಾಸವನ್ನು ಬಿಡುವಂಥ ಸಮಯವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ನಿರ್ಜಲ ಏಕಾದಶಿಯನ್ನು ಭೀಮಸೇನ ಏಕಾದಶಿ ಅಂತಲೂ ಕೂಡ ಕರೆಯಲಾಗುತ್ತದೆ. ಪುರಾಣಗಳ ಪ್ರಕಾರ ಮಹಾಬಲಶಾಲಿಯಾದ ಭೀಮಸೇನನಿಗೆ ಆಹಾರವಿಲ್ಲದೆ ಬದುಕಲು ಸಾಧ್ಯ ಆಗಲೇ ಇಲ್ಲ. ಅವರು ವನವಾಸಕ್ಕೆ ಹೋದಾಗ ಆಹಾರ ಇಲ್ಲದೆ ಭೀಮಸೇನನಿಗೆ ಬದುಕಲು ಆಗಲಿಲ್ಲ. ಆದ ಕಾರಣ ವರ್ಷವಿಡೀ ಎಲ್ಲ ಏಕಾದಶಿ ಉಪವಾಸಗಳ ಪ್ರಯೋಜನಗಳನ್ನು ಪಡೆಯಲು ಏನು ಮಾಡ್ತಾರೆ ಅಂದರೆ ಮಹರ್ಷಿ ವೇದವ್ಯಾಸರು ನಿರ್ಜಲ ಏಕಾದಶಿಯ ಉಪವಾಸವನ್ನು ಆಚರಿಸುವಂತೆ ಭೀಮಸೇನನಿಗೆ ಸಲಹೆಯನ್ನು ನೀಡಿದರಂತೆ. ಅಂದಿನಿಂದ ಈ ಏಕಾದಶಿಯನ್ನು ವಿಶೇಷವಾಗಿ ಭೀಮಸೇನ ಏಕಾದಶಿ ಅಥವಾ ಪಾಂಡವ ನಿರ್ಜಲ ಏಕಾದಶಿ ಅಂತಲೂ ಕೂಡ ಕರೆಯಲಾಗುತ್ತದೆ. ನಿರ್ಜಲ ಎಂಬ ಪದದ ಅರ್ಥನೇ ನೀರಿಲ್ಲದೆ ಇರುವುದು ಅಂತ ಅರ್ಥ. ಹಾಗಾಗಿ ಈ ಏಕಾದಶಿಯನ್ನು ನಿರ್ಜಲ ಏಕಾದಶಿ ಅಂತ ಕರೆಯುವಂಥದ್ದು. ಏಕಾದಶಿಯ ದಿನದಂದು ಬೆಳಗ್ಗೆಯಿಂದ ಮಾರನೇ ದಿವಸ ದ್ವಾದಶಿಯವರೆಗೂ ಕೂಡ ಅನ್ನ ನೀರು ಏನನ್ನೂ ಕೂಡ ಸೇವನೆಯನ್ನು ಮಾಡದೆ ಕಠಿಣವಾದ ನಿರ್ಜಲ ಏಕಾದಶಿಯ ಉಪವಾಸದ ವ್ರತವನ್ನು ಮಾಡಿದರೆ ಆ ವ್ಯಕ್ತಿಯು ಯಾರು ಈ ಏಕಾದಶಿಯ ವ್ರತವನ್ನು ಮಾಡ್ತಾರೋ, ನಿರ್ಜಲ ಏಕಾದಶಿಯ ವ್ರತವನ್ನು, ಅಂತಹ ವ್ಯಕ್ತಿಯಲ್ಲಿ ಸಂಗ್ರಹವಾದ ಪಾಪಗಳು ನಾಶವಾಗುತ್ತವಂತೆ. ಹಾಗೇನೆ ವಿಷ್ಣುವಿನ ದೈವಿಕ ಆಶೀರ್ವಾದಗಳು ಪ್ರಾಪ್ತಿಯಾಗುತ್ತವೆ. ಇನ್ನು ಈ ಬಾರಿ 2026ರಲ್ಲಿ ನಿರ್ಜಲ ಏಕಾದಶಿಯನ್ನು ಜೂನ್ 25ನೇ ತಾರೀಕು ಗುರುವಾರದಂದು ಆಚರಿಸಲಾಗುತ್ತದೆ. ಏಕಾದಶಿಯ ತಿಥಿಯು ಪ್ರಾರಂಭವಾಗುವುದು ಜೂನ್ 24ನೇ ತಾರೀಕು ಬುಧವಾರದ ದಿನದಂದು ಸಂಜೆ 6:12 ಪ್ರಾರಂಭವಾಗಿ ಜೂನ್ 25ನೇ ತಾರೀಕು ಗುರುವಾರ ರಾತ್ರಿ 8:09 ಮುಕ್ತಾಯವಾಗುತ್ತದೆ. ಸೂರ್ಯ ಉದಯದ ತಿಥಿ ಹಾಗೇನೆ ಪೂರ್ತಿ ಪ್ರಮಾಣದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಏಕಾದಶಿ ತಿಥಿಯು ಜೂನ್ 25ನೇ ತಾರೀಕು ಗುರುವಾರ ಇರೋದರಿಂದ ಈ ಬಾರಿ ಆ ದಿನದಂದೇ ನಿರ್ಜಲ ಏಕಾದಶಿ ಆಚರಣೆಯನ್ನು ಮಾಡಬೇಕು. ಇನ್ನು ಏಕಾದಶಿಯಂದು ಉಪವಾಸವಿದ್ದು ಮಾರನೇ ದಿವಸ ದ್ವಾದಶಿಯಂದು ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕು. ದ್ವಾದಶಿಯ ದಿನದಂದು ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡುವುದಕ್ಕೆ ಪಾರಣ ಸಮಯ ಬಂದು ಜೂನ್ 26ನೇ ತಾರೀಕು ಶುಕ್ರವಾರ ಬೆಳಗ್ಗೆ 5:25 8:13 ತನಕ ಕೂಡ ಪಾರಣ ಸಮಯವಿರುತ್ತೆ. ಅಂದರೆ ಉಪವಾಸವನ್ನು ಮುಕ್ತಾಯ ಮಾಡುವುದಕ್ಕೆ ಸಮಯ ಇರುತ್ತೆ. ಆ ಸಮಯದ ಒಳಗೇನೆ ನಾವು ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಏಕಾದಶಿಯ ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕು. ಇನ್ನು ನನ್ನ ಮುಂದಿನ ವಿಡಿಯೋಸಲ್ಲಿ ನಾನು ಈ ಏಕಾದಶಿ ಉಪವಾಸವನ್ನು ಹೇಗೆ ಆಚರಣೆ ಮಾಡಬೇಕು, ಆ ದಿನದಂದು ಹೇಗೆ ದೇವರ ಪೂಜೆಯನ್ನು ಮಾಡಬೇಕು, ಉಪವಾಸದ ವಿಧಿವಿಧಾನಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.